ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆಗಾಗಿ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರ ಬೃಹತ್ ಪ್ರತಿಭಟನೆ. ಸಾವಿರಾರು ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರು ದಿನಾಂಕ 10/7/2026 ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗಾಗಿ ಕರಾಳ ದಿನಾಚರಣೆಯ ಭಾಗವಾಗಿ ಮುಷ್ಕರ ನಡೆಸಿದರು. ಸರ್ಕಾರಗಳ ನಿರಂತರ ನಿರ್ಲಕ್ಷ್ಯ ಮತ್ತು ಶೋಷಣೆ ವಿರುದ್ಧ ಕೆಲಸಗಳನ್ನು ಸ್ಥಗಿತಗೊಳಿಸಿ ಕನಿಷ್ಠ ಕೂಲಿ ಮತ್ತು ಸಾಮಾಜಿಕ ಭದ್ರತೆಗಾಗಿ ಸಾವಿರಾರು ನೌಕರರು ಪ್ರತಿಭಟನೆ ನಡೆಸಿ ನಗರದ ಟೌನ್ ಹಾಲ್ ವೃತ್ತದಿಂದ ಮೆರವಣಿಗೆಯಲ್ಲಿ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಜಿ ಕಮಲಾ, ಪ್ರಧಾನ ಕಾರ್ಯದರ್ಶಿ ಗುಲ್ಜಾರ್ ಬಾನು, ಖಜಾಂಚಿ ಅನಸೂಯ, ಅಕ್ಷರ ದಾಸೋಹ ನೌಕರರ ಸಂಘದ ನಾಗರತ್ನಮ್ಮ, ಗಿರಿಜಾ, ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್ ರವರು ಮಾತನಾಡಿದರು. ಮನವಿಯನ್ನು ಸ್ವೀಕರಿಸಲು ಬಂದ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ರವರಿಗೆ ಬಿಎಲ್ಒ ಕೆಲಸಗಳಲ್ಲಿ ನಿತ್ಯ ಅನುಭವಿಸುತ್ತಿರುವ ಕಷ್ಟಗಳನ್ನು ನಿವಾರಿಸಿ, ಉತ್ತಮ ಮೊಬೈಲ್ ಇಲ್ಲ, ನೆಟ್ ಸಮಸ್ಯೆ, ಕಡಿಮೆ ಸಂಬಳದಲ್ಲಿ ಮೊಬೈಲ್ ಕರೆನ್ಸಿಗೆ ಕಾರ್ಯಕರ್ತೆಗೆ ಯಾವುದೇ ಭತ್ಯೆ ಇಲ್ಲ, ಕೈಯಿಂದ ಹಾಕುವಂತಾಗಿದೆ ಎಂದು ದೂರಿದರು. ಈ ಒಂದು ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಗೌರಮ್ಮ, ಜಬೀನಾ, ವನಜಾಕ್ಷಿ, ಅದಿಲಕ್ಷ್ಮಿ, ಶಿವಗಂಗಮ್ಮ, ಪಾರ್ವತಮ್ಮ, ಯಶೋದಮ್ಮ, ಹಾಲಮ್ಮ, ಪ್ರೇಮ, ಇಂದ್ರಮ್ಮ, ಸೌಭಾಗ್ಯ, ಗಿರಿಜಾ, ಲೀಲಾ, ಮಮತಾ, ಭಾರತಿ, ಭಾಗ್ಯ, ಅಕ್ಷರ ದಾಸೋಹ ನೌಕರರ ಸಂಘದ ಮಂಜುಳಾ, ಮಂಜಮ್ಮ ಮತ್ತಿತರರು ನಾಯಕತ್ವ ವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಬಟ್ ನಿಮ್ಮ ಮುಖಗಳನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಯಾಕಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೊಟ್ಟು ಒಳ್ಳೆಯದಾಗಲಿ. ನಮ್ಮ ಸಮಾಜದ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ನಿಮಗೆ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಸೊ ಇದು ಜೊತೆಯಲ್ಲಿ ನಿಮಗೆ ಏನೇನು ಒತ್ತಡಗಳು ಇದ್ದಾವೆ ಅಂತ ಹೇಳಿದ್ದೀರಾ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮೇ 19ನೇ ತಾರೀಕು 650 ಅಂಗನವಾಡಿ ವರ್ಕರ್ಸ್ ಮತ್ತು ಹೆಲ್ಪರ್ಸ್ ನೇಮಕಾತಿಯನ್ನು ನಾವು ಮಾಡಿದ್ವಿ. ಇದೇ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ತಾವು ಎಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀರಾ. ಸುಮಾರು 6 ತಿಂಗಳು ನಾವು ಸತತವಾಗಿ ಸಭೆಗಳನ್ನು ಮಾಡಿ ಯಾರೊಬ್ಬ ಮನಸ್ಸಿಗೂ ನೋವಾಗಬಾರ್ದು, ಅದು ವಿಧವೆಯರಿರ್ಬೋದು ಮತ್ತೆ ದುರ್ಬಲರು ಇರ್ಬೋದು, ಎಲ್ಲರಿಗೂ ಒಂದು ಸಮಾನತೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ತುಂಬಾ ಅಚ್ಚುಕಟ್ಟಾಗಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸಿದೀವಿ. ಇನ್ನು ಮುಂದೆ ಏನಾದರೂ ಭರ್ತಿಯಾಗಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಕೂಡಲೇ ಮಾಡ್ತೀವಿ. ಅದರಲ್ಲಿ ಯಾವ ರೀತಿಯಲ್ಲಿ ಕೂಡ ವಿಳಂಬಗಳು ಆಗುವುದಿಲ್ಲ. ಮತ್ತು SIR ಅನ್ನುವ ಪ್ರಕ್ರಿಯೆ ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಹೇಳಿರುವ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇರುವ ವಿಚಾರ. ಏನೇನು ನಿಮಗೆ ಕೊರತೆ ಇದೆ ಅದನ್ನು ನಾನು ECIಗೆ ಇವತ್ತೇ ಕೊಡ್ತೀನಿ. ಬಿಕಾಸ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ತಾವು ಮಾಡ್ತಿದ್ದೀರಾ. ಬಟ್ ರಿಗಾರ್ಡಿಂಗ್ ವೇಕೆನ್ಸೀಸು ನಾವು ನನ್ನ ಹಂತದಲ್ಲಿ ಏನೇನು ಮಾಡಬೇಕು ಅದನ್ನು ತ್ವರಿತಗತಿಯಲ್ಲಿ ಮಾಡ್ತೀನಿ. ಈಗಾಗಲೇ ಮಾಡಿದ್ದೀನಿ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಇನ್ನು ಮುಂದೇನು ನಾನು ಮಾಡ್ತೀನಿ. ಇಲ್ಲಿನೇ DD ವುಮೆನ್ ಆ್ಯಂಡ್ ಚೈಲ್ಡ್ ಕೂಡ ಇದ್ದಾರೆ. ಸೊ ಅದನ್ನು ಕೂಡಲೇ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ. ಧನ್ಯವಾದಗಳು. ಮೇಡಮ್ ಬಿಡು. ಓಕೆ ಮೇಡಮ್. ಝೂಮ್ ಆಗ್ತಾ ಕಾಳಿ. ನಾನು ನನ್ನ ಗುಡ್ಡಿಗೆ ಹೋಗಿದ್ದೆ. ಕುಂದುಕೊರತೆಗಳು ಸಭೆ ಆಯಿತು. 8 ವರ್ಷದಿಂದ ಹೆಲ್ಪರ್ ಇಲ್ಲ ಮೇಡಮ್. ಆ ವರ್ಕರು ಇವತ್ತು ಅನಾರೋಗ್ಯದಿಂದ ಬಳಲ್ತಿದ್ದಾರೆ. 8 ವರ್ಷ ಯೋಚನೆ ಮಾಡ್ರಿ ನೀವು. ಯಾವುದೋ ಕೆಲಸ 8 ವರ್ಷ ಮಾಡಬೇಕು ಅಂದರೆ ಸಮಸ್ಯೆ ಇದೆ. 3-4 ವರ್ಷದಿಂದ ಹೆಲ್ಪರ್ಗಳಿಲ್ಲದೆ ವರ್ಕರ್ ಅರ್ಧ ಕಾಯಿಲೆಗಳು ಬಿದ್ದಾರೆ. ಇವಾಗ ಹೆಲ್ಪರ್ ಇಲ್ದಿದ್ದವ್ರನ್ನ BLOಗಳಿಗೆ ಹಾಕಿದ್ದಾರೆ. ಇವಾಗ ಮೊನ್ನೆ ಭದ್ರಾವತಿನಲ್ಲಿ ಅಂಗನವಾಡಿ ವರ್ಕರ್ ರಸ್ತೆಗೆ ಕುಸಿತ ಬಿದ್ದು ಸತ್ತೋಗಿದ್ದಾರೆ. ಇವತ್ತು 12 ನಾನು ಫೋನ್ ಮಾಡಿದ್ರೆ ವರ್ಕರ್ಸ್ಗೆ 12 ಗಂಟೆ ಆದರೂ ನಮಗೆ SIR ಮುಗೀತಿಲ್ಲ ಅಂತ ಹೇಳ್ತಾರೆ. ಎಷ್ಟು ಟಾರ್ಚರ್ ಆಗ್ತಾ ಇದೆ ಅಂತ. ಕೆಲವರಿಗೆ SSLC ಪಾಸ್ ಆದವರು ಇದ್ದಾರೆ. ICDS ಯೋಜನೆ ಪ್ರಾರಂಭ ಆದಾಗ SSLC ಪಾಸ್ ಆದವರು, ಅವರು ತಂತ್ರಜ್ಞಾನ ಅಷ್ಟು ಬಳಸ್ತಾ ಇರೋರು, ಅಂಥವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಆರೋಗ್ಯಕ್ಕೆ
ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರನ್ನ ಕೈ ಬಿಟ್ಟಿಲ್ಲ, ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿದೀವಿ ನಾವು, ಇಲ್ಲ DC ಮೇಡಮ್ ಅವ್ರು ಕಾಡ್ರಿ ಅಂತಾರೆ. ನಾವು ನೇರವಾಗಿ ನಿಮ್ಮನ್ನು ಬರೀ ಕಾಣ ಅಂತ ಪರಿಸ್ಥಿತಿ ಇಲ್ವಲ್ಲ ಸರ್. ನಾವು ನೇರವಾಗಿ ನಿಮ್ಮ ಹತ್ರ ಬಂದು ಕಾಣ ಅಂತ ಪರಿಸ್ಥಿತಿ ನೀವು ಏರ್ಪಡಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸಾರಿ ನಾವು ಪರಿಹಾರ ಕಾಣ್ಕೋಬೇಕು. ಹಂಗಾಗಿ ದಯವಿಟ್ಟು ಏನ್ ರಿಕ್ರೂಟ್ಮೆಂಟ್ ಏನಿದೆ ಅದು ಎಲ್ಲಿ ಸಮಸ್ಯೆ ಇಲ್ಲ ಮೇಡಮ್. ತಗೊಳ್ಳೋದಕ್ಕೆ 3 ತಿಂಗಳ ಮೊದಲೇ ಗೊತ್ತಾಗುತ್ತೆ ಯಾರ್ಯಾರು ರಿಟೈರ್ಡ್ ಆಗ್ತಿದ್ದಾರೆ. ಸ್ಲಾಬ್ ಮಾಡಿದ್ದಾರೆ ಸರ್ಕಾರ, ಫೆಬ್ರವರಿ ಒಳಗೆ ಒಂದ್ಸಾರಿ ರಿಟೈರ್ಡ್ ಆಗ್ತಾರೆ, ಮತ್ತೆ ಆಗಸ್ಟ್ ಅಲ್ಲಿ ರಿಟೈರ್ಡ್ ಆಗ್ತಾರೆ. ಅಂತಾರೆ ವರ್ಕರ್ನ ಬಿಡೋಣ ನಾವು, ವರ್ಕರ್ಗೆ ಯಾಕೆ ಪ್ರಮೋಷನ್ ಎಲ್ಲ ಇರುತ್ತೆ, ಎಲ್ಲರೂ ಅಷ್ಟು ಫಿಲಪ್ ಮಾಡೋದಕ್ಕೇನು ನಮ್ಗೆ ಯಾವ ಕೇಳಿದ್ರು ನೋಡ್ರಿ. ಮೊನ್ನೆ 7ನೇ ತಾರೀಕು